ಗಾಂಧೀಜಿ ವಿಚಾರಧಾರೆಗೆ ಕಾಂಗ್ರೆಸ್ ಎಷ್ಟು ಬದ್ಧ ಆಗಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಕಡೆ ಗ್ಯಾಂಗ್ ಜೊತೆ ಸೇರಿ ದೇಶ ಒಡೆಯೋ ಸಂಚು ರೂಪಿಸಿರೋದು ಕಾಂಗ್ರೆಸ್ ಅಂತ ಆರೋಪಿಸಿದ್ದಾರೆ. ಈಗ ಸ್ವಾಭಾವಿಕವಾಗಿ ನರೇಗಾ ಹೆಸರನ್ನು ಬದಲಾಯಿಸಿರೋದ್ರ ಬಗ್ಗೆ ಅವರಿಗೆ ಅಸಹನೆ ಇರಬಹುದು. ನಾನು ಅವ್ರ ಪ್ರತಿಭಟನೆ ಮಾಡೋದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು ಮಾತು ಕೇಳಕ್ಕೆ ಬಯಸ್ತೇನೆ, ಗಾಂಧಿ ವಿಚಾರಕ್ಕೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಬದ್ಧವಾಗಿ ನಡ್ಕೊಂಡಿದೆ. ಗಾಂಧಿ ಭ್ರಷ್ಟಾಚಾರನ ಬೆಂಬಲಿಸಿದ್ರ, ನಾನು ಸ್ವತಂತ್ರ ಬಂದ ಮೇಲೆ ನಾನು ಸ್ವತಂತ್ರ ತಂದು ಕೊಡ್ತೀನಿ, ನೀವು ಲೂಟಿ ಹೊಡೀರಿ ಅಂತ ಏನಾರು ಹೇಳಿದ್ರ? ಸಾಲು ಸಾಲು ಹಗರಣಗಳು ಮಾಡಿದ್ರಲ್ಲ, ಆವಾಗ ಅವ್ರಿಗೆ ಗಾಂಧಿ ಮತ್ತು ಗಾಂಧಿಯ ವಿಚಾರ ನೆನಪಾಗಲಿಲ್ವಾ? ಗಾಂಧಿ ವಿಚಾರ ನೆನಪಾಗಿದ್ದರೆ ಲೂಟಿ ಹೊಡೆಯೋ ಕೆಲಸ ಮಾಡ್ತಿರಲಿಲ್ಲ. ಗಾಂಧಿ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಕೈಗಾರಿಕೆಗಳು, ದುಡಿಯುವ ಕೈಗೆ ಕೆಲಸ. ನೆಹರು ಕಾಲದಲ್ಲೇ ಗಾಂಧಿ ನೀತಿಗೆ ತಿಲಾಂಜಲಿ ಕೊಟ್ಟಾಗಿತ್ತು. ಗಾಂಧಿ ಅಂತಂದರೆ ಸಮಗ್ರತೆ. ತುಕಡೆ ಗ್ಯಾಂಗ್ಗಳ ಜೊತೆಗೆ ಸೇರಿಕೊಂಡು ದೇಶ ಒಡೆಯುವ ಸಂಚು ಮಾಡಿದವ್ರ ಜೊತೆಗೆ ಸೇರಿಕೊಂಡು ರಾಜಕಾರಣ ಯಾವತ್ತು ಪ್ರಾರಂಭ ಮಾಡ್ತಲ್ಲ ಕಾಂಗ್ರೆಸ್ಸು, ಅವತ್ತೇ ಗಾಂಧಿ ನೀತಿಗೆ ತಿಲಾಂಜಲಿ ಕೊಟ್ಟಾಯಿತು. ಈಗ ಯಾಕೆ ಗಾಂಧಿ ನೆನಪಾಗಬೇಕು ಅವರಿಗೆ? ಈಗ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಈಗಾಗಲೇ ಹಲವಾರು ಘಟನೆಗಳಲ್ಲಿ, ಸಂದರ್ಭಗಳಲ್ಲಿ ಇಡಿಯ ಒಂದು ನಡವಳಿಕೆ ಬಗ್ಗೆ ಇಡೀ ದೇಶದ ಒಂದು ಗಮನ ಸೆಳೆದಿರತಕ್ಕಂಥದ್ದು.